ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಇದನ್ನು ನಾನು ಸ್ಲೀವ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈಗ ಅಳತೆನ ತೊಗೊತಾ ಇದ್ದೀನಿ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಸ್ಲೀವ್ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಮಾಡ್ಕೊಳ್ಳಿ. ನಾನೀಗ ಎಷ್ಟು ತೊಗೋಬೇಕಂತ ನೋಡಿಸ್ತಾ ಇದ್ದೀನಿ. ವಿಡ್ತ್ ಎಷ್ಟು ತೊಗೋಬೇಕಂತ 40 ತೊಗೊಂಡೆ. ಈಗ ಲೆಂತು ಎಷ್ಟು ತೊಗೋಬೇಕಂತ ತೋರಿಸ್ತೀನಿ. ಆ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮ ಸ್ಲೀವ್ಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ನಾವು ತೊಗೋಬೇಕು. ನೋಡಿ, ಈಗ ಲೈನಿಂಗ್ ಪೀಸಲ್ಲಿ ನಾವು ಸ್ಲೀವ್ ಕಟ್ ಮಾಡಿರ್ತೀವಲ್ವ, ಅದನ್ನು ಅದ್ರ ಮೇಲೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಅಲ್ಲಿಗೆ ನಾವು ನೆರಿಗೆ ಏನಾದ್ರು ಪಿಲ್ಸ್ ಅನ್ನೋದು ಇಟ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಅದು ಕೆಳಗಡೆ ಡೌನಲ್ಲಿ ಬಾರ್ಡರ್ ಅನ್ನೋದು ಕೊಡ್ತೀನಿ ನಾನು. ನೋಡಿ, ಈಗ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಅಲ್ಲಿಗೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಅಲ್ಲಿ ಕೆಳಗಡೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಹಾಗೆ ಅಲ್ಲಿ ಸಹ ಕಟ್ ಮಾಡ್ಕೋಬೇಕು. ಸ್ವಲ್ಪ ನಮಗೆ ಗೊತ್ತಾಗುತ್ತೆ ನಾವು ಎಲ್ಲರಿಗೂ ಪಿಲ್ಸ್ ಅನ್ನೋದು ಇಡಬೇಕು ಅನ್ನೋದನ್ನು. ಅದು ಮಿಡ್ಲಲ್ಲಿ ಒಂದು ಸ್ವಲ್ಪ ನಾವು ಮಾರ್ಕ್ ಮಾಡ್ಕೋಬೇಕು. ಹಾಫ್ ಭಾಗ ಅಂತ ಗೊತ್ತಾಗುತ್ತಲ್ವ, ಅದಕ್ಕೆ. ಈಗ ನೋಡಿ, ಅಷ್ಟು ಬಿಟ್ಟು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಪಿಲ್ಸ್ ಅನ್ನೋದನ್ನು ಇಡಬೇಕಾಗುತ್ತೆ. ಫ್ರೆಂಡ್ಸ್, ನಮಗೆ ಲೆಂತು ಎಷ್ಟು ಬೇಕು ಅನ್ನೋದು ನೋಡ್ಕೋಬೇಕು. ನಮ್ಮ ಸ್ಲೀವ್ ಅಳತೆ ಇರುತ್ತಲ್ವ, ಅದನ್ನು ನೋಡಿಕೊಂಡು ನಾವು ಇಟ್ಕೋಬೇಕಾಗುತ್ತೆ ಲೆಂತ್ ಅನ್ನೋದನ್ನು. ವಿಡ್ತ್ ನೋಡ್ಕೋಬೇಕು. ನಾನು 40 ತೊಗೊಂಡಿದ್ದೀನಿ ಇದರಲ್ಲಿ. ನೋಡಿ, ಈಗ ಆ ಥರ ಇಟ್ಕೊಂಡು ಒಂದೊಂದಾಗಿ ಫಿಲ್ಸ್ ಅನ್ನೋದನ್ನು ಇಡ್ತಾಯಿದ್ದೀನಿ. ಆ ಥರ ಇಟ್ಕೊಂಡು ಹೋಗಬೇಕು. ಇದು ಸ್ಲೀವ್ ಲೈನಿಂಗ್ ಪೀಸ್, ಸ್ಲೀವ್ ನಾವು ತೊಗೊಂಡಿರ್ತೀವಲ್ವ, ಅದನ್ನು ನಾವು ನೋಡ್ಕೋಬೇಕು. ಎಲ್ಲರಿಗೂ ನಾವು ಸ್ಲೀವ್ ನೆರಿಗೆ ಪಿಲ್ಸ್ ಅನ್ನೋದು ಇಟ್ಕೋಬೇಕು ಅನ್ನೋದನ್ನು ನೋಡ್ಕೋಬೇಕು ಫ್ರೆಂಡ್ಸ್. ನಾವು ಇದು ಆ ಸ್ಲೀವ್ ಫುಲ್ ಬರುತ್ತಲ್ವ, ಅಲ್ಲಿವರೆಗೂ ನೋಡ್ಕೋಬೇಕು. ಬಂದಿದ್ದಾದಮೇಲೆ ನೆರಿಗೆಯನ್ನು ಸ್ಟಾಪ್ ಮಾಡಿಕೊಂಡು ನಾನು ತೋರಿಸ್ತೀನಿ ಇದರಲ್ಲಿ ಸ್ಲೀವಲ್ಲಿ ಆ ಥರ ಇಟ್ಕೊಂಡು ಹೋಗಬೇಕು. ನೋಡಿ, ಒಂದೊಂದಾಗಿ ಒಂದೊಂದೇ ನಾನು ನೆರಿಗೆ ಅನ್ನೋದು ಇಡ್ತಾಯಿದ್ದೀನಿ. ನೋಡಿ, ಆ ಥರ ಪಿಲ್ಸ್ ಅನ್ನೋದು ಇಟ್ಕೋಬೇಕಾಗುತ್ತೆ. ನೋಡಿ, ಅಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಇದೇ ಆ ಸೈಡು ಸಹ ಅದೇ ಥರ ಇಟ್ಕೋಬೇಕಾಗುತ್ತೆ. ಈಗ ಡಿಸೈನ್ ಮಾಡ್ತೀವಲ್ವ ಕೆಳಗಡೆ ರೌಂಡು, ಅದನ್ನು ತೋರಿಸ್ತಾ ಇದ್ದೀನಿ. 2 ಇಂಚದು ಒಂದು ಪೇಪರಲ್ಲಿ ಸಹ ನಾವು ತೊಗೋಬೋದು. ಯಾವುದಾದ್ರೂ ಏನಾದರೂ ಇದಿದ್ದರೆ ಅದರ ಫಾಲ್ಸ್ ರೆಡ್ ಥರ ಅದನ್ನು ತಗೊಂಡು ನಾವು ಇದು ಮಾಡ್ಕೋಬೋದು. ಒಂದು ಪೇಪರಲ್ಲಿ ಸಹ ನಾವು ಮಾಡ್ಕೊಬೋದು. ತಗೊಂಡು 2 ಇಂಚಲ್ಲಿ ಈಗ 1 ಇಂಚ್ ತಗೊಂಡು ಅಲ್ಲಿ ಕ್ರಾಸ್ ಶೇಪನ್ನು ತೆಗಿತಾ ಇದ್ದೀನಿ. ಆ ಥರ ನೋಡಿ, ಆ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆ ಥರ ತೊಗೊಂಡಿದ್ದೀನಿ. ಆ ಥರ ಬೇಕು ಡಿಸೈನ್ ಇಡೋದಕ್ಕೆ. ಕ್ಯಾನ್ವಸಲ್ಲಿ ನಾನು ಡಿಸೈನ್ ಮಾಡ್ತಾಯಿದ್ದೀನಿ. 2.5 ಇಂಚಾದರೆ ಸರೋಗುತ್ತೆ, ನೋಡ್ಕೊಂಡು ತೊಗೋಬೇಕು. ಈಗ ಫಸ್ಟು 1 ಇಂಚ್ ತೊಗೊತಾ ಇದ್ದೀನಿ. ಆಮೇಲೆ 2 ಇಂಚ್ ತೊಗೊತೀನಿ.
ಸ್ಕೇಲಲ್ಲೆಲ್ಲ ಲೈನ್ ಹಾಕ್ಕೊತಾ ಇದ್ದೀನಿ. ಅಲ್ಲೊಂದು ಮಧ್ಯದಲ್ಲೊಂದು ಲೈನ್ ಅನ್ನೋದು ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಆಮೇಲೆ ಅಲ್ಲಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಇವಾಗ ಕಟ್ ಮಾಡಿದ್ದು ಡಿಸೈನ್ನ ಮಿಡ್ಲಲ್ಲೊಂದು ಲೈನ್ ಹಾಕ್ಕೊಂಡು ಆಮೇಲೆ ನಾವು ಡ್ರಾ ಮಾಡ್ಕೊತೀನಿ ನಾನು. ನೋಡಿ ಈಗ ನೆರಿಗೆ ಇಟ್ಕೊತಾ ಇದ್ದೀನಿ ಡೌನಲ್ಲಿ. ಆಗಲೇ ಮೇಲೆ ತೋರಿಸಿದೆ, ಈಗ ಕೆಳಗಡೆ ಇಟ್ಕೊತಾ ಇದ್ದೀನಿ. ಆ ಥರ ಇಟ್ಕೊಂಡು ಹೋಗಬೇಕು. ನೀಟಾಗಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈಗ ಆಯಿತು. ಪಿಲ್ಸ್ ಡಿಸೈನ್ ಹಾಕಿದ್ದು ನೋಡಿ, ಆ ಥರದ್ದು ನೋಡ್ಕೋಬೇಕು. ಎಲ್ಲರಿಗೂ ನಾವು ಇರಬೇಕು ಅನ್ನೋದನ್ನು ನೋಡಿ. ಸಾಕಾಗಲಿಲ್ಲ, ಮತ್ತೆ ಇಡ್ತಾಯಿದ್ದೀನಿ. ಆ ಥರ ನೋಡ್ಕೊಂಡು ಇಟ್ಕೋಬೇಕಾಗುತ್ತೆ ಲೈನಿಂಗ್ ಪೀಸಲ್ಲಿ ನೋಡಿಕೊಂಡು. ಈ ಸೈಡು ಸಹ ಅದೇ ಥರ ಇಟ್ಕೋಬೇಕು. ಎರಡು ಸೈಡು ಒಂದೇ ಥರ ಇಟ್ಕೊಂಡು ಮಿಕ್ಕಿದ ಪೀಸ್ನ ಕಟ್ ಮಾಡಿಕೊಂಡು ನಾವು ಇಟ್ಕೋಬೇಕಾಗುತ್ತೆ. ನೋಡಿ ಈಗ ಆ ಥರ ಮಿಡ್ಲಲ್ಲಿ ಒಂದು ಲೈನ್ ಹಾಕ್ಕೊಂಡು ನಾನು ನೋಡಿ ಡ್ರಾ ಮಾಡಿದ್ದೀನಿ. ಆ ಥರ ಡ್ರಾ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ನಾವು ಐರನ್ನು ಸಹ ಮಾಡ್ಕೋಬೋದು ನೋಡಿ. ಆ ಥರ ಕಟ್ ಮಾಡ್ಕೋಬೇಕು. ಅಲ್ಲಿ ಇಟ್ಕೊಂಡು ಐರನ್ ಸಹ ಮಾಡ್ಕೋಬೋದು. ನಾನು ಮಾಡ್ಕೊಂಡಿಲ್ಲ, ಪಿನ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಆ ಥರ ಈಗ ಆ ಪೀಸ್ನ ನಾವು ಪಿಲ್ಸ್ ಇಟ್ಕೊಂಡಿದ್ದೀವಲ್ವ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಮಿಡ್ಲಲ್ಲಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ಪಿನ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆ ಥರ ಸ್ಟಿಚ್ ಮಾಡ್ಕೋಬೇಕು. ಅಂತ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಉಲ್ಟಾ ತಿರ್ಸ್ಕೊಂಡು ಸಹ ಅಲ್ಲೊಂದು ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಬರ್ಬೇಕು ನೋಡಿ. ಆ ಥರ ಆದಮೇಲೆ ಎಕ್ಸ್ಟ್ರಾ ಪೀಸ್ ಇರುತ್ತಲ್ವ ಅದನ್ನು ಕಟ್ ಮಾಡಿಕೊಂಡು ಲೈನಿಂಗ್ ಪೀಸ್ನ ಕೆಳಗಡೆ ಹಾಕ್ಕೊಂಡು ಮೇಲೆ ಆ ಪೀಸ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ. ಆ ಶೇಪ್ ರೌಂಡ್ ಇದೆಯಲ್ವ ಅಲ್ಲಿ ನೀಟಾಗಿ ಅದನ್ನು ನಾವು ಸ್ಟಿಚ್ ಮಾಡ್ಕೊಬರ್ಬೇಕು. ಆಗಲೇ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ. ಈಗ ಆ ಥರ ತಿರ್ಸ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋಬೇಕು. ಆ ಥರ ಮಾಡ್ಕೊಂಡು ಫುಲ್ಲು ಬರಬೇಕು. ಮಾಡಿದಾದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು ನೋಡಿ. ಆ ಥರ ಆ ಶೇಪ್, ಆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರಬೇಕು ನೋಡಿ. ಅಲ್ಲಿ ಮಿಡ್ಲಲ್ಲಿ ಕಟ್ ಮಾಡ್ಕೋಬೇಕು ಸ್ವಲ್ಪ. ಆಗಲೇ ನಾವು ಬ್ಯಾಕ್ ಸೈಡ್ ತಿರ್ಸ್ಕೊಳೋವಾಗ ನೀಟಾಗಿ ಕುತ್ಕೊಳುತ್ತೆ, ಕಾಣಿಸುತ್ತೆ ಶೇಪ್ ಅನ್ನೋದು ನೋಡಿ. ಆ ಥರ ನೋಡಿ. ಅದರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಬರ್ಬೇಕು
ಫುಲ್ಲು ಸ್ಟಿಚ್ ಮಾಡ್ಕೊಬರ್ಬೇಕು ಆ ಥರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಬ್ಲೌಸ್ ಸ್ಟಿಚಿಂಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ಲೀವ್ ಡಿಸೈನ್ ಮಾತ್ರ ತೋರಿಸ್ತಾ ಇರೋದು ಈ ವಿಡಿಯೋ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಈ ಸ್ಲೀವ್ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ಡಿಸೈನ್ ಅನ್ನೋದು.